ಗಂಟೆ ಆಗಿದೆ. ಈಗ ಏನು ಮಾಡಬೇಕು ಅಂದರೆ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗಿ ಬಂದು ಗಂಟೆ ಆಗಿದೆ. ಈಗ ಏನು ಮಾಡಬೇಕು ಅಂದರೆ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗಿ ಬಂದು ಬಾಗಿಲಿಗೆ ನೀರು ಹಾಕಬೇಕು. ಮತ್ತು ಅದರ ಜೊತೆಗೆ ತುಳಸಿ ದೀಪ ಇಡಬೇಕು. ಇಷ್ಟು ಕೆಲಸ ಇದೆ. ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ. ಸಂಜೆ 6 ಆಗಿತ್ತು. ಆಗಲೇ ಮಳೆ ಬರೋ ಥರ ಇತ್ತು. ಸೊ ಹಾಗಾಗಿ ಒಗ್ದಿರೋ ಅಷ್ಟು ಬಟ್ಟೆನೂ ತೆಗೆದಿದ್ದೆ. ಸೊ ತುಂಬ ಸ್ಪೀಡಾಗಿ ಕೆಲಸ ಮುಗಿಸ್ಬೇಕು ಅನ್ನೋದು ಮನಸ್ಸಲ್ಲಿ ತಕ ಅಂತ ಕುಣಿತಿತ್ತು. ಹಾಗಾಗಿ ಬೇಗ ಕೆಲಸನ ಮುಗಿಸ್ತಿದ್ದೀನಿ. ಎಲ್ರಿಗೂ ಬೆಳಗ್ಗಿನ ಶುಭಕಾಮನೆಗಳು. ಮತ್ತು ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಮಾರ್ನಿಂಗ್ ಇದು. ಸೊ ನಾನು ಪ್ರತಿ ಸಂಡೇ ಇದನ್ನು ಫಾಲೋ ಮಾಡ್ತೀನಿ. ಸೊ ಇವತ್ತು ಸಂಡೇ ಕೂಡ ಮಾರ್ನಿಂಗ್ ಫಾಲೋ ಮಾಡಿದ್ದೆ. ಸೊ ಎಲ್ಲರೂ ಫಾಲೋ ಮಾಡ್ತೀರಿ ಅಂತ ಅನ್ಕೋತೀನಿ. ಸೊ ಇದು ಒಳ್ಳೆಯದು ಈ ಥರ ಮಾಡೋದ್ರಿಂದ. ಅಂದರೆ ಅಗ್ನಿ ಪೂಜೆ ಮಾಡೋದು ಒಳ್ಳೆಯದು. ಸೊ ಇದಕ್ಕೆಲ್ಲ ಕೆಲಸ ಮುಗಿಸಿ ನಾನು ತೋಟಕ್ಕೆ ಬಂದೆ. ಅಂದರೆ ಇದು ನಮ್ಮ ಓನರ್ ತೋಟ. ಅವ್ರು ಕರ್ಕೊಂಡು ಬಂದರು. ಸೊ ಅವರು ಹುಲ್ಲು ಕಟ್ ಮಾಡ್ತಿದ್ರು. ಸೊ ಹಾಗಾಗಿ ಅಲ್ಲಿ ಕರ್ಕೊಂಡು ಬಂದರು. ಸೊ ಇದು ಇಷ್ಟು ನೋಡಿ. ಇಲ್ಲಿ ನಾವೀಗ ತೋಟಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ನಾನು ಈ ಕ್ಲಿಪ್ಸ್ ತಗೊಂಡಿರೋದು, ವಿಡಿಯೋ ಕ್ಲಿಪ್ಸ್. ಅಲ್ಲಿ ನಾನು ಶಿವಮೊಗ್ಗದಲ್ಲಿ ಗದ್ದೆಗಳ ತೋಟ ಎಲ್ಲ, ಇಲ್ಲಿ ಅಡಿಕೆ ತೋಟನೇ ಜಾಸ್ತಿ, ಅದನ್ನು ತೋರಿಸ್ತಿದ್ದೆ. ಸೊ ಸ್ಪೆಷಲ್ ಲಾಗ್ ಇವತ್ತು. ಸೊ ಅಂದರೆ ನಾನು ಡೈಲಿ ರೊಟೀನೇ ತೋರಿಸ್ತಿದ್ದೆ. ಈಗ ಇವತ್ತು ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ತಿಲ್ಲ. ಬಿಕಾಸ್ ಕಂಟೆಂಟ್ನ ನಂಗೆ ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ. ಒಂದು ಕಡೆಯಿಂದ ವರ್ಕ್ ಪ್ರೆಷರ್, ಮತ್ತೊಂದು ಕಡೆಯಿಂದ ಟೈಮೇ ಸಿಗಲ್ಲ. ಈಗ ಸ್ವಲ್ಪ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತೊಂದು ಕಂಟೆಂಟ್ ಆದರೂ ಆಗುತ್ತೆ ಅಂತ ಇವ್ರ ಜೊತೆ ಬಂದೆ. ಸೊ ಇಲ್ಲಿ ತೋಟಗಳಿಗೆಲ್ಲ ಹುಲ್ಲು ತೆಗಿಲಿಕ್ಕೆಲ್ಲ ಜಾಸ್ತಿ ಟ್ರ್ಯಾಕ್ಟ್ರನ್ನ ಬಳಸ್ತಾರೆ. ಸೊ ಟ್ರ್ಯಾಕ್ಟ್ರ್ ಗಂಟೆ ಅವರ್ ಲೆಕ್ಕದಲ್ಲಿ ತಗೋತಾರೆ. ಸೊ ಇಲ್ಲೊಂದು ವಿಡಿಯೋ ಕ್ಲಿಪ್ಸ್ ತಗೊಂಡಿದ್ದೀನಿ. ಇದು ನಮ್ಮ ಓನರ್ ಹುಲ್ಲು ಹೊಡಿತಿರೋದು. ಸೊ ಅದರ ವಿಡಿಯೋ ಕ್ಲಿಪ್ನ ತಗೊಂಡಿದ್ದೀನಿ. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಬಡವರ ಕಣ್ಣಿವನು, ಧರ್ಮಕ್ಕೆ ದೊರೆಯುವ. ಹಾಯ್ ಫ್ರೆಂಡ್ಸ್, ನಾನು ಕಾಂತರಾಜ್. ಇವರು ಗೊತ್ತಲ್ಲ ನಿಮ್ಮ ಜಯರಾಮ್. ಇವರು ಫುಲ್ಲು ಟಯರ್ಡ್ ಆಗಿದ್ದಾರಂತೆ. ನೋಡ್ರಿ, ಟಯರ್ಡ್ ಆಗಿರೋ ಥರ ಕಾಣಿಸ್ತಾರ. ಇಲ್ಲ ತಾನೆ? ನಾನು ಟಯರ್ಡ್ ಆಗಿರೋ ಥರ ಕಾಣಿಸ್ತಿದ್ದೇನೆ. ಹೌದು ತಾನೆ? ಪಕ್ಕ. ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಬಾ.